ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರತಕ್ಕಂಥ ವರ್ಷ ಅಂತ ಹೇಳ್ಬೋದು ಈ ವರ್ಷ. ಕಾರಣ 11ನೇ ಮನೆಯಲ್ಲಿರತಕ್ಕಂಥ ಕೇತು ಮತ್ತು 6ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಮತ್ತು ನಿಮಗೆ 9 ಮತ್ತು 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು. ಒಂದು ವಿಚಾರ, ಪಂಚಮದಲ್ಲಿರತಕ್ಕಂಥ ರಾಹು ಬಗ್ಗೆ ಮಾತ್ರ ನೀವು ಜಾಗ್ರತೆಯಾಗಿರಬೇಕಾಗುತ್ತೆ. ಇದು ಬಿಟ್ಟರೆ ಮಿಕ್ಕ ಎಲ್ಲ ಗ್ರಹಗಳು ಅಷ್ಟೇ ನಿಮಗೆ ತುಂಬ ಅನುಕೂಲವಾಗಿರತಕ್ಕಂಥದ್ದು ಇಲ್ಲಿ ಗೋಚರವಾಗ್ತಾ ಇದೆ. 6ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ವಿಶೇಷವಾಗಿ ನಿಮಗೆ 4 ಮತ್ತು 5ನೇ ಮನೆ ಅಧಿಪತಿ ಆಗಿರೋದ್ರಿಂದ ಬಹಳ ದಿವಸಗಳಿಂದ ನೀವು ಬಯಸ್ತಾ ಇರತಕ್ಕಂಥ ಒಂದು ಸಂತೃಪ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸ್ಯಾಚುರೇಷನ್ ಪಾಯಿಂಟ್ ಅನ್ನತಕ್ಕಂಥದ್ದು ಈ ವರ್ಷದಲ್ಲಿ ಬರುವಂಥದ್ದು ಕಾಣಿಸ್ತಾ ಇದೆ. ಮಾನಸಿಕ ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ವರ್ಷದಲ್ಲಿ. ಅದೇ ಪ್ರಕಾರವಾಗಿ ಹೈಯರ್ ಎಜುಕೇಷನ್ ಯಾರ್ಯಾರು ಪರ್ಸ್ಯೂ ಮಾಡ್ತೀರಾ ಅವ್ರಿಗೆ ಏನಾದರೂ ಅಡ್ಡಿ ಆತಂಕಗಳು, ಸಣ್ಣ ಸಣ್ಣ ತೊಡಕುಗಳಿದ್ದಾದ ಪಕ್ಷದಲ್ಲಿ ಅದೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ ಒಂದು ಹಂತದಲ್ಲಿ. ಇನ್ನು ಗುರು ನಿಮಗೆ 9 ಮತ್ತು 10ನೇ ಮನೆಯಲ್ಲಿರೋದ್ರಿಂದ 3 ಮತ್ತು 6ನೇ ಮನೆ ಅಧಿಪತಿ ಗುರು ಆಗಿರ್ತಾನೆ. ಈ ಸಮಯದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ಧಾರ್ಮಿಕ ಭಾವನೆ, ದೈವಿಕವಾದ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಶೇಷವಾದ ಮೆಂಟರ್ಸ್ ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಮ್ಮನ್ನು ಗೈಡ್ ಮಾಡ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಅವ್ರು ಕೊಡ್ತಕ್ಕಂಥ ಸಲಹೆಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಇರತಕ್ಕಂಥ ಸಾಧ್ಯತೆಗಳಾಗಿರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಾರು ತುಂಬ ಅನುಭವಿ ವ್ಯಕ್ತಿಗಳು ಯಾರಿರ್ತಾರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಕಾಲ ಮಾತನಾಡೋದು, ದಿನ ಚರ್ಚೆ ಮಾಡುವಂಥದ್ದು, ನಿಮ್ಮ ನಾಲೆಡ್ಜ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ವಿಶೇಷವಾದ ಬದಲಾವಣೆ ಆಗುತ್ತೆ ನಿಮಗೆ. ಯಾವಾಗ ಗುರು ನಿಮಗೆ 10ನೇ ಮನೆಯಲ್ಲಿ ಬರ್ತಾನೋ ನಿಮ್ಮ ಪೊಸಿಷನ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟ್ಸ್ ಬರುತ್ತೆ, ನಿಮಗೆ ಬೋನಸ್ಸು ಮತ್ತು ಇನ್ನಷ್ಟು ಬೆಟರ್ ಒಂದು ಪೊಸಿಷನ್ನು, ಒಂದು ಪೇ ಸ್ಕೇಲು ಎಲ್ಲ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. 11ನೇ ಮನೆ ಇರತಕ್ಕಂಥ ಕೇತುನು ಅಷ್ಟೇ ನಿಮ್ಮ ಮನೋಭಾವನೆಗಳನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಪ್ರೇಮಾನುರಾಗ ಸ್ಥಾನದಲ್ಲಿ ಕೇತು ಇರೋದ್ರಿಂದ ನಿಮ್ಮ ಭಾವನೆಗಳಿಗೆ ನಿಮ್ಮ ಸಂಗಾತಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥ ಸಾಧ್ಯತೆಗಳು ಸಹ ಈ ಸಮಯದಲ್ಲಿ ಗೋಚರವಾಗ್ತಾ ಇದೆ. ಪಂಚಮದಲ್ಲಿರತಕ್ಕಂಥ ರಾಹುವಿನ ಬಗ್ಗೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ವಿಶೇಷವಾಗಿ ವೈಷ್ಣೋದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಮಾಡಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಲಲಿತಾ ಸಹಸ್ರನಾಮದಲ್ಲಿ ಹೆಣ್ಣು ಮಕ್ಕಳು 11 ದಿನಗಳ ಕಾಲ ನಿರಂತರವಾಗಿ ಕುಂಕುಮಾರ್ಚನೆಯನ್ನು ಮಾಡಿದಾದಲ್ಲಿ ಅದ್ಭುತವಾದ